ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಬಾಬಾ. ಅದಿತಿ, ದಿಸ್ ಇಸ್ ಟೂ ಮಚ್. ನೀನು ಮಾಡಿದ ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕೆ ಬಾಬಾ? ಆರತಿ ಸೀಮಂತಕ್ಕೆ ಯಾಕೆ ಬರಲಿಲ್ಲ? ತಂಗಿಯಾಗಿ ನೀನೇ ಹೇಗೆ ಮಾಡಿದ್ರೆ ಹೇಗೆ ಹೇಳು? ನೀನು ಬರಲಿಲ್ಲ ಅಂತ ಆರತಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಗೊತ್ತಾ? ಬಾಬಾ ನಿಮಗೆ ಗೊತ್ತಿತ್ತಲ್ವಾ, ನಾನು ಊರಿಗೆ ಹೋಗಿದ್ದೆ. ಇಲ್ಲಾಂದ್ರೆ ನಾನು ಖಂಡಿತ ಬರ್ತಿದ್ದೆ. ನೀನೇನೇ ರೀಸನ್ ಕೊಡ್ಬೋದು, ಬಟ್ ನೀನು ಮಾಡಿದ ತಪ್ಪು. ಫ್ಯಾಮಿಲಿಯವರಾಗಿ ನೀನೇ ಬರದೇ ಇರೋದು ತಪ್ಪಲ್ವಾ? ಸಾರಿ ಬಾಬಾ, ನಾನು ತುಂಬ ಬರ್ಬೇಕಂತಾನೆ ಅನ್ಕೊಂಡಿದ್ದೆ. ಸರಿ ಬಿಡು. ಅದಿತಿ, ನಾನು ನಿನ್ನ ಹತ್ರ ಧ್ರುವನ್ ವಿಚಾರ ಸ್ವಲ್ಪ ಮಾತಾಡಬೇಕಿತ್ತು. ಇನ್ಫ್ಯಾಕ್ಟ್ ನಾನು ನಿನಗೆ ಫೋನ್ ಮಾಡಿದ್ದು ಕೂಡ ಇದೇ ವಿಚಾರ ಮಾತಾಡೋದಕ್ಕೆ. ಏನ್ ಬಾಬಾ? ಅದಿತಿ, ಈ ರೀತಿ ಕೇಳ್ತೀನಿ, ಅದು ತಪ್ಪು ತಿಳ್ಕೊಬೇಡ ನೀನು. ನಮ್ಮ ಧ್ರುವ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಆ ಹುಡುಗಿ ಯಾರು ಅಂತ ನಿನಗೇನಾದ್ರೂ ಗೊತ್ತಿದೆಯಾ? ಈ ವಿಷಯ ನಿನ್ನ ಹತ್ರ ಯಾಕೆ ಕೇಳ್ತಿದ್ದೀನಿ ಅಂದರೆ, ಧ್ರುವ ನಿನ್ನ ಜೊತೆ ಕ್ಲೋಸ್ ಆಗಿದ್ನಲ್ಲ, ಅದಕ್ಕೆ. ಯಾವಾಗ ಬಂದೆ ಆರ್ತಿ? ನೀವು ಅದಿತಿ ಮತ್ತೆ ರಾಜಣ್ಣನ್ ಮದ್ವೆ ಆದ್ರೆ ಸಾಕು ಅಂತ ಹೇಳಿದ್ರಲ್ಲ, ಅವಾಗ ಬಂದೆ. ಅದು ಬಾಕಿ ಮಾತು ಬೇಡ ಅದಕ್ಕೆ. ನೀವ್ ಹೇಳಿದ್ ನಿಜನಾ? ಹಾ ಆರ್ತಿ, ಧ್ರುವ ಲವ್ ಮಾಡ್ತಿರೋ ಹುಡುಗಿ ಅದಿತಿನೇ. ಹಾಗಾದ್ರೆ ಇಷ್ಟು ದಿನ ನನಗೆ ಯಾಕೆ ಹೇಳಲಿಲ್ಲ? ಯಾವಾಗಿಂದ ನಡೀತಿದೆ ಇದೆಲ್ಲ? ಅದಿತಿ ಫಸ್ಟ್ ಟೈಮ್ ನರ್ಸ್ ಗೆಟಪ್ಪಲ್ಲಿ ಧ್ರುವನ್ ನೋಡೋಕ್ಕೆ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ಲು. ಅದಿತಿ ನೀನಾ? ಅದಿತಿ, ನೀನೇನಾದರೂ ಧ್ರುವನ ಇಷ್ಟಪಡ್ತಾ ಇದೆಯಾ? ಹೌದಕ್ಕೆ ನಂಗೆ ಧ್ರುವ ಅಂದರೆ ತುಂಬ ಇಷ್ಟ. ಅದಾದಮೇಲೆ ಅದಿತಿ ನನ್ನ ಹತ್ರ ಪ್ರತಿಯೊಂದು ವಿಷಯನೂ ಕಂಪ್ಲೀಟಾಗಿ ಹೇಳಿದ್ಲು. ಎಲ್ಲಿ ಮೀಟ್ ಮಾಡಿದ್ರು, ಹೇಗೆ ಲವ್ ಆಯಿತು, ಯಾವಾಗ ಧ್ರುವ ಅವ್ರ ಮನೆ ಬಿಟ್ಟು ಬಂದ, ಆಮೇಲೆ ಹೇಗೆ ಅವ್ರು ಪ್ರಪೋಸ್ ಮಾಡಿದ್ಲು, ಹೇಗೆ ಧ್ರುವ ಪ್ರಪೋಸ್ ಮಾಡಿದ್ರು, ಪ್ರತಿಯೊಂದು ವಿಷಯನೂ. ಅಷ್ಟೇ ಅಲ್ಲ ಆರ್ತಿ, ಧ್ರುವ ಈ ಸ್ಥಿತಿಯಲ್ಲಿ ಇದ್ದಾಗ್ಲೂ ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಅವನ ಮದುವೆ ಆಗಬೇಕು ಅನ್ನೋ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ಲು. ಅದಾದ್ಮೇಲೆ ಚಿಕ್ಕಮ್ಮಂಗೆ ಹೆಂಗೋ ವಿಷಯ ಗೊತ್ತಾಗಿ ಅವಳು ಇಲ್ಲಿಗೆ ಬರ್ದಿರೋ ಥರ ಲಾಕ್ ಮಾಡಿದ್ರು. ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೆದಿದ್ಯಾ? ಹೌದು, ಇದೆಲ್ಲ ಅಮ್ಮಗೆ ಗೊತ್ತಿದ್ಯಾ? ಗೊತ್ತಿದೆ. ಗೊತ್ತಿದ್ರು ಯಾಕೆ ನಂಗೆ ಹೇಳಿಲ್ಲ ಅವಳು? ಯಾಕೆ ಮುಚ್ಚಿಡ್ತಿದ್ದಾಳೆ? ಅವಳಿಗೆ ಹೇಳಬಾರ್ದು ಅಂತ ಏನೂ ಇಲ್ಲ ಆರ್ತಿ, ಆದರೆ ಚಿಕ್ಕ ಮಾವನಿಗೆ ಮಾತು ಕೊಟ್ಟಿರೋದ್ರಿಂದ ಅವಳು ಕಟ್ಬಿದ್ದಿದ್ದಾಳೆ ಅಷ್ಟೆ.
ಹಬ್ಬದ ದಿನ ಒಂದು ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತ ಹೊರಟಿದ್ದ. ಆ ಹುಡುಗಿಗೆ ಅವನು ಒಂದು ಗೋಲ್ಡ್ ಚೈನ್ ಕೂಡ ಗಿಫ್ಟ್ ಮಾಡಿದ್ದ. ಅಷ್ಟೇ ಅಲ್ಲ ಅದಿತಿ, ಮೊನ್ನೆ ನಾನು ಆದ್ಯ ಧ್ರುವನ ಪಾರ್ಕ್ ಕರ್ಕೊಂಡು ಹೋಗಿದ್ದೆ. ಆಗ ಹುಡುಗಿ ಬಂದು ಅವನು ಮುದ್ದು ಕೂಡ ಕೊಟ್ಟು ಹೋಗಿದ್ದಾಳೆ. ಅದಿತಿ, ಐ ಲವ್ ಯು. ಧ್ರುವ ನಿನ್ನ ಹತ್ರ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿದ್ನ? ಆ ಹುಡುಗಿ ಯಾರು ಅಂತ ಏನಾದ್ರು ಹೇಳಿದ್ನ? ಅದಿತಿ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಯಾಕೆ ಸೈಲೆಂಟ್ ಆಗಿದ್ಯಾ? ಧ್ರುವ ನಿನ್ನ ಹತ್ರ ಏನಾದ್ರು ಹೇಳಿದ್ನ? ಹಾಗೇನಾದ್ರೂ ಇದ್ರೆ ನನ್ನ ಹತ್ರ ಹೇಳು, ಸಂಕೋಚ ಪಡ್ಕೊಳ್ಬೇಡ. ಅಪ್ಪ ಇಲ್ಲೇ ಇದ್ದಾರೆ, ಹೇಗೆ ಹೇಳಲಿ? ಆ ಥರ ಏನೂ ಹೇಳಿಲ್ಲ. ಸರಿ ಅದೈತೆ. ವೇದಾಂತ್, ನಾನು ಹೇಳ್ದೆ ತಾನೆ ಅದಿತಿನ ಕೇಳೋದ್ರಲ್ಲಿ ಏನು ಯೂಸ್ ಇಲ್ಲ ಅಂತ. ಹೋಗ್ಲಿ ಬಿಡು, ನೀನೇ ಕ್ಲಾರಿಟಿ ಸಿಕ್ತಲ್ಲ. ಶಿ ವಾಸ್ ಮೈ ಲಾಸ್ಟ್ ಹೋಪ್. ಈಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಪ್ಪ ದೇವ್ರೆ, ಅದಿತಿ ಹೇಳ್ದಿದ್ದೆ ಒಳ್ಳೇದಾಯ್ತು. ಅವಳೇನಾದರೂ ಎಲ್ಲ ಬಾಯ್ಬಿಟ್ಟು ವೇದಾಂತ್ ಈ ವಿಷಯನ ಅಪ್ಪನ ಹತ್ರ ಮಾತಾಡಿದ್ದಿದ್ರೆ ಎಲ್ಲ ದೊಡ್ಡ ಸಮಸ್ಯೆ ಆಗೋಗಿರೋದು. ಅದಿತಿ, ಏನಂದ್ರಮ್ಮ ಹಳೆ ಅಂದರು? ಏನಿಲ್ಲಪ್ಪ, ಸೀಮಂತಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ರು. ಹೌದಾ? ಸರಿನಮ್ಮ. ವಿಕ್ಕಿ, ಏನು ಮಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ಮೌತ್ ಆರ್ಗನ್ ನೋಡಿಸಿದೆ ಹೆಂಡತಿ. ಯಾಕೇನಾಯ್ತು? ಅದು ನನಗೆ ಗೊತ್ತಿದೆ, ಆದರೆ ಇವಾಗ ಯಾಕೆ ನುಡಿಸ್ತಿದ್ದೀರಾ ಅಂತ. ನೀವೇನಾದರೂ ಮೌತ್ ಆರ್ಗನ್ನ ಹೇಗೆ ನುಡಿಸ್ಬೇಕು ಅಂತ ಏನು ಕಲಿತಿದ್ದೀರಾ ಹೇಗೆ? ಹಾಂ ಹೆಂಡತಿ, ಒಂಥರ ಹಾಗೆ ಅನ್ಕೊಳ್ಳಿ. ವಿಕ್ಕಿ, ಏನೇ ಹುಡುಗಾಟ? ಇಷ್ಟೊತ್ತಲ್ಲಿ ಯಾರಾದರೂ ಪ್ರಾಕ್ಟೀಸ್ ಮಾಡ್ತಾರಾ? ರೀ ಹೆಂಡತಿ, ನಮಗೆ ಬೆಳಿಗ್ಗೆ ಯಾವುದು ರಾತ್ರಿ ಯಾವುದು ಅಂತ ಗೊತ್ತಿರುತ್ತಲ್ವಾ? ಬೆಳಿಗ್ಗೆ ಹೇಳ್ತೀವಿ, ರಾತ್ರಿ ಮಲಗ್ತೀವಿ. ಆದರೆ ಹೊಟ್ಟೆಲಿರೋ ಮಗುಗೆ ಬೆಳಿಗ್ಗೆ ರಾತ್ರಿ ವ್ಯತ್ಯಾಸ ಹೇಗೆ ಗೊತ್ತಿರುತ್ತೆ? ಅದೀಗ ಎದ್ದಿರ್ಬೋದಲ್ವಾ? ಅದಕ್ಕೆ ನಾನು ಇದನ್ನು ನುಡಿಸ್ತಾ ಇದ್ದಿದ್ದು. ಈ ಥರ ಮ್ಯೂಸಿಕ್ನ ಮಗು ಕೇಳಿದ್ರೆ ಬೆಳವಣಿಗೆ ಚೆನ್ನಾಗಾಗುತ್ತೆ.
ಅದು ಮಗು ಆಗಿದ್ರು ಅದಕ್ಕೆ ಸಂತೋಷ, ದುಃಖ, ಭಯ ಎಲ್ಲ ಫೀಲ್ ಆಗುತ್ತಂತೆ. ಅದಕ್ಕೆ ಈ ಥರ ಸಾಫ್ಟ್ ಆ್ಯಂಡ್ ಮೆಲೋಡಿಯಸ್ ಸಾಂಗ್ನ ನಾನು ನಮ್ಮ ಮಗುಗೋಸ್ಕರ ನುಡಿಸ್ತಾ ಇದ್ದಿದ್ದು. ವಿಕ್ಕಿ, ಈಗಲೇ ನಿಮಗೆ ನಮ್ಮ ಮಗು ಮೇಲೆ ಇಷ್ಟೊಂದು ಪ್ರೀತಿ ಇದೆ. ಇನ್ನು ನಮ್ಮ ಮಗು ಆದಮೇಲೆ ನೀವು ಎಷ್ಟು ಪ್ರೀತಿ ತೋರಿಸ್ಬೋದು, ಎಷ್ಟು ಕೇರ್ ಮಾಡ್ಬೋದು ಅಂತ ಎಲ್ಲ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೋಡಿ ಹೆಂಡತಿ, ನಾನು ಆಗಲೇ ಹೇಳ್ದಂಗೆ ನಾನು ನಮ್ಮ ಮಗುನ ತುಂಬ ಪ್ರೀತಿಸ್ತೀನಿ. 24/7 ಮಗು ಜೊತೆಗೆ ಇರ್ತೀನಿ, ಎಲ್ಲೂ ಹೋಗಲ್ಲ. ಹಾಗಿದ್ರೆ ಕೆಲಸ ಕಾರ್ಯ ಎಲ್ಲ ಮಾಡಲ್ವಾ? ಆಫೀಸ್ಗೆ ಹೋಗಿಲ್ಲ ಅಂದ್ರೆ ನಿಮ್ಮ ಅಣ್ಣ ಬೈಯಲ್ವಾ? ಅದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ವರಿ ಮಾಡ್ಕೊಳ್ಬೇಡಿ. ನಮ್ಮ ಮಗು ಹುಟ್ಟಿ ಅದೊಂದು ಸ್ಕೂಲ್ಗೆ ಹೋಗೋವರೆಗೂ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಅಗ್ರಜಂಗೊಂದು ಈಗಲೇ ಒಂದು ಲೆಟರ್ ಹಾಕ್ತೀನಿ. ಹೋಗಿ ವಿಕ್ಕಿ ಅವರೇ, ತುಂಬಾ ತಮಾಷೆ ಮಾಡ್ತೀರಪ್ಪ. ಕಂದ ಬಂಗಾರ, ಇನ್ನು ಸ್ಕೂಲ್ವರೆಗೂ ನಾನೇ ಡ್ರಾಪ್ ಮಾಡಬೇಕಾ? ಹಾಗೆ ಡೋಂಟ್ ವರಿ, ಡೈಲಿ ನಾನೇ ಡ್ರಾಪ್ ಮಾಡ್ತೀನಿ. ಓಕೆ? ಅಗ್ನಿ ಕಡೆಯಿಂದ ಬಂದಿರೋ ಹುಡುಗಿನೇ ಧ್ರುವನ್ ಗರ್ಲ್ ಫ್ರೆಂಡ್ ಅಂತ ಹೇಗಾದರೂ ಮಾಡಿ ವೇದಾಂತ್ನ ಕನ್ವಿನ್ಸ್ ಮಾಡ್ಬೋದು. ಆದರೆ ಅಲ್ಲಿವರೆಗೂ ಅದಿತಿ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ಧ್ರುವನ್ ಮೇಲೆ ಲವ್ ಜಾಸ್ತಿ ಆಗಿ ನಾನು ಎಲ್ಲ ಅವಳನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ಎಲ್ಲ ವೇದಾಂತ್ ಮುಂದೆ ಬಾಯಿ ಬಿಟ್ಬಿಟ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ತಗೊಳ್ರಿ. ಇದೇನಿದು? ಸುಹಾಸಿನಿ ಅವರು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ, ಯಾಕಿರಬಹುದು? ಅದೇನು ಅಂತ ನೀವೇ ಕೇಳಿ, ನಾನು ಮಾತಾಡಲ್ಲ. ಹೇಳಿ ಸುಹಾಸಿನಿ ಅವರೇ, ನಮಸ್ಕಾರ. ನೀವು ನಮಸ್ಕಾರ ಅಂದ ಮಾತ್ರಕ್ಕೆ ನಾನು ನಿಮಗೆ ನಮಸ್ಕಾರ ಹೇಳ್ತೀನಿ ಅನ್ನೋ ನಿರೀಕ್ಷೆ ಇಟ್ಕೋಬೇಡಿ. ಗತಿಗೆಟ್ಟವ್ರಿಗೆಲ್ಲ ನಮಸ್ಕಾರ ಹೇಳಿ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ಸರಿ, ಏನು ವಿಷಯ ಹೇಳಿ ಸುಹಾಸಿನಿ ಅವರೇ. ಧ್ರುವನ್ ಮದುವೆ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಕ್ಷಮಿಸಿ, ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇಲ್ಲ ಅಂತ ತುಂಬ ಜಾಣ್ಮೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡಿ ಮಿಸ್ಟರ್ ಮಂಜುನಾಥ್. ನಾವು ನಮ್ಮ ಧ್ರುವನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಮಗಳು ಅದಿತಿ ಅಡ್ಡಿ ಬರ್ತಾ ಇದ್ದಾಳೆ, ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನಾವು ಧ್ರುವಂಗೆ ಶ್ರೀಮಂತ ಮನೆತನದಿಂದ ಹೆಣ್ಣು ತಂದು ನಮ್ಮ ಲೆವೆಲ್ಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮಂಥ ಲೋ ಕ್ಲಾಸ್ ಜನ ನಮ್ಮ ಫ್ಯಾಮಿಲಿಗೆ ಸೆಟ್ ಆಗಲ್ಲ. ನಾವು 5 ಸ್ಟಾರ್ ಅಂದರೆ ನೀವು ಫುಟ್ಪಾತ್ ಅನ್ನೋರು. ಸುಹಾಸಿನಿ ಅವರೇ, ಮಾತಿನ ಮೇಲೆ ನಿಗಾ ಇರಲಿ. ನಾವೇನೋ ನಿಮ್ಮ ಮಗನ್ನ ಅಳಿಯನ್ ಮಾಡ್ಕೋಬೇಕು, ಕಾಲು ತೊಳೆದು ಕನ್ಯಾದಾನ ಮಾಡಬೇಕು ಅಂತ ಒಂಟಿ ಕಾಲಲ್ಲಿ ನಿಂತಿಲ್ಲ.
ನೀವು ನಿಮ್ಮ ಮಗನಿಗೆ ಅರಮನೆಯಿಂದ ರಾಜ್ಕುಮಾರಿನಾದರೂ ತಗೊಂಬನ್ನಿ, ದೇವಲೋಕದಿಂದ ಕನ್ಯೆನಾದರೂ ತಗೊಂಬನ್ನಿ, ನಮಗೆ ಯಾವ ಅಭ್ಯಂತರನೂ ಇಲ್ಲ. ಆದರೆ ನೀವು ಈ ರೀತಿ ಫೋನ್ ಮಾಡಿ ನಮಗೆ ಅವಮಾನ ಮಾಡಬೇಡಿ. ನಾವು ನೀವು ಅಂದ್ಕೊಂಡಂಗಲ್ಲ. ನಮಗೂ ಪರಿಸ್ಥಿತಿ ಸೂಕ್ಷ್ಮತೆ ಅರ್ಥ ಆಗತ್ತೆ. ಹೌದು, ಮಗಳು ನಿಮ್ಮ ಮಾತನ್ನೇ ಕೇಳಬಹುದು. ಆದರೆ ಅವಳ ವಯಸ್ಸು ಏನು ನಿಮ್ಮ ಮಾತಿನ ಅರ್ಥ? ನಿಮ್ಮ ಅದಿತಿ ಏನಾದರೂ ವೇದಾಂತ ಹತ್ರ ಬಂದು ನಾನು ಅವನನ್ನ ಲವ್ ಮಾಡ್ತಾ ಇದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ರೆ? ಆ್ಯಕ್ಚುಲಿ ನೀವು ಹೇಳ್ದಾಗೆ ಸೂಕ್ಷ್ಮಗಳು ತಿಳಿದಿರೋರು, ಇತಿಮಿತಿ ಗೊತ್ತಿರೋರು, ಒಳ್ಳೆ ಸಂಸ್ಕಾರ ಇರೋ ಮನೆಯಲ್ಲಿ ಬೆಳೆದವ್ರು ಯಾರೂ ಹಾಗೆ ಮಾಡಲ್ಲ. ಆದರೆ ನೀವು ಮಾನ ಮರ್ಯಾದೆ ಬಿಟ್ಟು ಬೇರೆಯವರ ಹಣ ಆಸ್ತಿ ಅಂದರೆ ಬಾಯಿ ತೆಕ್ಕೊಂಡಿರ್ತೀರಲ್ಲ. ಏನು ಹೇಳಕ್ಕಾಗಲ್ಲ. ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ನೋಡಿ ಸುಹಾಸಿನಿ ಅವರೇ, ನನ್ನ ಮಗಳು ಆ ರೀತಿ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ನಿಮ್ಮ ಮಗನಿಗೆ ಯಾವ ಹುಡುಗಿ ಜೊತೆ ಬೇಕಾದರೂ ಮದುವೆ ಮಾಡಬಹುದು. ಇದನ್ನು ಆಶ್ವಾಸನೆ ಅಂತ ಅನ್ಕೋಬೇಡಿ, ಪ್ರಮಾಣ ಅಂತಲೇ ತಿಳ್ಕೊಳ್ಳಿ. ನಿಮ್ಮ ಮಾತನ್ನ ನಾನು ನಂಬ್ತೀನಿ ಮಂಜೂರ್. ಯಾಕೆಂದ್ರೆ ನಿಮ್ಮ ಇನ್ನೂ ಇಬ್ಬರು ಹೆಣ್ಮಕ್ಳು ನಮ್ಮ ಮನೇಲಿದ್ದಾರೆ ಅನ್ನೋ ಅಂಜಿಕೆಗಾದರೂ ನೀವು ನಿಮ್ಮ ಮಾತನ್ನ ಉಳಿಸ್ಕೋತೀರ. ಆದರೆ ನಿಮ್ಮ ಮಗಳು, ಅವಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಾಳೆ ನಿಮಗೇ ಗೊತ್ತಿಲ್ಲದ ಹಾಗೆ ಅವಳು ಏನು ಬೇಕಾದರೂ ಮಾಡ್ಬೋದಲ್ವಾ? ಅದಕ್ಕೆ ಅವಳ ಹತ್ರ ಒಂದು ಮಾತು ಹೇಳಿಸಿದ್ರೆ ಚೆನ್ನಾಗಿರೋದು. ಸುಹಾಸಿನಿ ಅವರೇ, ನನ್ನ ಮಗಳು ನನ್ನ ಮಾತನ್ನು ಮೀರಲ್ಲ ಅನ್ನೋದು ನಿಮ್ಮ ಗಮನಕ್ಕಿರಲಿ. ಆದರೂ ನಿಮ್ಮ ಗ್ಯಾರಂಟಿಗೋಸ್ಕರ ನಾನು ಅವಳ ಹತ್ರ ಹೇಳಿಸ್ತೀನಿ. ಅದಿತಿ, ಅದಿತಿ, ಏನಪ್ಪ? ಸುಹಾಸಿನಿ ಅವ್ರ ಲೈನ್ನಲ್ಲಿದ್ದಾರೆ. ನೀನು ಧ್ರುವನ ಪ್ರೀತಿ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಹೇಳು. ನೀನು ಅವನನ್ನು ಸಂಪೂರ್ಣವಾಗಿ ಮರ್ತಿದ್ಯಾ? ನಿನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ನೀನು ಅವ್ರ ಮನೆ ಕಡೆ ತಲೆ ಕೂಡ ಹಾಕಲ್ಲ ಅಂತ ಸುಹಾಸಿನಿ ಅವ್ರಿಗೆ ಹೇಳು. ಏನು ಯೋಚನೆ ಮಾಡ್ತಾ ಇದೆಯಾ ಅದಿತಿ? ನಿನಗೆ ಹೇಳ್ತಾ ಇರೋದು ಹೇಳು. ಅದಿತಿ, ಅಪ್ಪ ಹೇಳ್ತಿದ್ದಾರಲ್ಲ, ಮಾತಾಡು. ನಿನ್ಗೆ ಹೇಳ್ತಿರೋದು, ಮಾತಾಡು. ನಾನು ಧ್ರುವನ ಕೊಡಲಿ. ಸುಹಾಸಿನಿ ಅವರೇ,
ನೀವೇನು ಚಿಂತೆ ಮಾಡಬೇಡಿ. ನಾನು ನನ್ನ ಮಗಳ ಕಡೆಯಿಂದ ಮಾತು ಕೊಡ್ತೀನಿ. ನನ್ನ ಮಗಳ ಕಡೆಯಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ನೀವು ನಿಶ್ಚಿಂತೆಯಿಂದ ನಿಮ್ಮ ಮಗನ ಮದುವೆ ಮಾಡಬಹುದು. ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಮಾತನ್ನ ಉಳಿಸ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಈ ಸುಹಾಸಿನಿ ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ. ಅದಿತಿ ಕಡೆಯಿಂದ ರೂಟ್ ಕ್ಲಿಯರ್ ಆಯ್ತು. ಹೇಗಾದರೂ ಮಾಡಿ ಈ ವೇದಾಂತನ ನನ್ನ ದಾರಿಗೆ ತಂದ್ಕೋಬೇಕು.